ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನೇ ದಿನೇ ಕಾವೇರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕುರ್ಚಿ ಕಾಳಗದ ಮತ್ತೊಂದು ಅಧ್ಯಾಯ ತೆರೆದುಕೊಂಡಿದೆ. ಸಿಎಂ ಆಪ್ತರು ಒಂದು ಕಡೆ, ಡಿಸಿಎಂ ಆಪ್ತರು ಮತ್ತೊಂದು ಕಡೆ ಜಿದ್ದಿಗೆ ಬಿದ್ದವರಂತೆ ಡಿನ್ನರ್ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ. ಕುಂದಾನಗರಿಯಲ್ಲಿ ಔತಣಕೂಟ, ತಾರಕಕ್ಕೇರಿದ ಕುರ್ಚಿ ಕಾದಾಟ. ಸಿಎಂ ಡಿಸಿಎಂ ಸಾಲು ಸಾಲು ಡಿನ್ನರ್ ಸಭೆ ಶುರುವಾಯ್ತು. ನಂಬರ್ ಗೇಮ್. ಬೆಳಗಾವಿಯ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಗುಪ್ತ ಸಭೆಗಳು, ಔತಣಕೂಟಗಳು, ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ಗಳು ಜೋರಾಗಿ ನಡೀತಾ ಇದೆ. 2 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಫಿರೋಜ್ ಸೇಠ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಇದರ ಬೆನ್ನಲ್ಲೇ 40 ಶಾಸಕರು, 15 ಪರಿಷತ್ ಸದಸ್ಯರ ಜೊತೆ ಡಿಸಿಎಂ ಡಿಕೆ ಬೆಳಗಾವಿಯ ಫಾರ್ಮ್ ಹೌಸ್ ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಶಾಸಕರ ವಿಶ್ವಾಸ ಗಳಿಸುವ ಯತ್ನ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾದ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರಂತೆ. 100ಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಹೇಳಿದ್ದಾರಂತೆ. ಸಿದ್ದು ಪರ ನಿಂತಿರುವ ಸಚಿವರನ್ನ ಲಿಸ್ಟ್ ಮಾಡಿರುವ ಡಿಕೆ ನಂಬರ್ ಗೇಮ್ ಪ್ರದರ್ಶನಕ್ಕೂ ರೆಡಿ ಎಂದಿದ್ದಾರಂತೆ. ಶಾಸಕರ ಸಂಖ್ಯೆ ಮುಖ್ಯವಾದರೆ ಅದಕ್ಕೂ ಸೈ ಅಂತ ಶಾಸಕರ ಮುಂದೆ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಯತೀಂದ್ರ ಹೇಳಿಕೆ ಬಗ್ಗೆನೂ ಪ್ರಸ್ತಾಪವಾಗಿದ್ದು, ಯತೀಂದ್ರಗೆ ನೋಟಿಸ್ ನೀಡುವಂತೆ ನಾಯಕರು ತೀವ್ರ ಒತ್ತಡ ಹಾಕಿದ್ದಾರೆ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ, ಕಾಯಿರಿ ಅಂತ ಡಿಕೆಶಿ ಹೇಳಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಕೆಲ ಶಾಸಕರು ಹೈಕಮಾಂಡ್ ಭೇಟಿಗೂ ಸೈ ಎಂದಿದ್ದು, ಸಿಎಂ ಸ್ಥಾನ ಕೊಡಲೇಬೇಕು ಅಂತ ಮನವಿ ಮಾಡೋದಾಗಿ ಡಿಕೆ ಮುಂದೆ ಹೇಳಿದ್ದಾರೆ ಎನ್ನಲಾಗಿದೆ. ಡಿನ್ನರ್ ಮೀಟಿಂಗ್ ಬಳಿಕ ಡಿಕೆ ಬಣ ಫುಲ್ ಆಕ್ಟಿವ್. ಡಿನ್ನರ್ ಮೀಟಿಂಗ್ ಬಳಿಕ ಡಿಕೆ ಬಣ ಫುಲ್ ಆಕ್ಟಿವ್ ಆಗಿದೆ. ಡಿಕೆ ಪರ ಬ್ಯಾಟ್ ಬೀಸಿದ್ದು, ಡಿಕೆ ಸಿಎಂ ಆಗ್ತಾರೆ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ದಾರೆ. ಶುಭ ನಾನೇ ಕೊಡ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಲ್ಲ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನು ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಅವ್ರ ಶ್ರಮಕ್ಕೆ ಅದು ಆಗಬೇಕು. ಎನಿ ಟೈಮ್ ಆಗ್ಬೋದು, ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಂದ್ಸರಿ ಏನ್ ಮಾತಾಡಿದ್ರೆ ಅದು ಸ್ಟಿಕ್ಕನೆ, ಅದ್ರಾಗ ಎರಡೇ ಮಾತಿಲ್ಲ. ಆದ್ರೆ ಜನವರಿ ಮಾತಾಡ್ತೀನಿ ಆ ವಿಷಯನ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಲ್ಲ ಐತೆ, ಅದನ್ನ ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಲ್ಲ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಕಾಂಗ್ರೆಸ್ ಮನೆಯ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಇದೊಂದು ಶಕ್ತಿ ಪ್ರದರ್ಶನ ಅಂತ ಕುಟುಕಿದ್ದಾರೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಯಾವ ಔತಣಕೂಟವೂ ಇಲ್ಲ, ನಮ್ಮಲ್ಲಿ ಗುಂಪು ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ದಾರೆ. ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನ್ಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡಿಸಿಎಂ ಡಿಕೆ ಬೆನ್ನಲ್ಲೇ ಸಚಿವರ ಜೊತೆ ಸಿಎಂ ಉಪಹಾರ ಸಭೆ. ಡಿಕೆ ಬಣ ಡಿನ್ನರ್ ಮುಗಿಸಿ ಬೆಳಗಾಗುವಷ್ಟರಲ್ಲಿ ನಿನ್ನೆ ಬೆಳಿಗ್ಗೆ ಸಿಎಂ ಆಪ್ತ ಸಚಿವರು ಬ್ರೇಕ್ಫಾಸ್ಟ್ಗೆ ಸೇರಿದ್ರು. ಸಿದ್ದರಾಮಯ್ಯ, ಸಚಿವರಾದ ಶರಣಪ್ರಕಾಶ ಪಾಟೀಲ್, ಭೈರತಿ ಸುರೇಶ್, ಮಧು ಬಂಗಾರಪ್ಪ ಜೊತೆ ಶಾಸಕ ಪೊನ್ನಣ್ಣ, ನಜೀರ್ ಅಹಮದ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ರು. ಹೀಗೆ ಊಟದ ನೆಪದಲ್ಲಿ ಒಂದಾಗ್ತಾ ಇರುವ ನಾಯಕರು ತೆರೆ ಮರೆಯಲ್ಲೇ ಸಿಎಂ ಪರ ತಂತ್ರಗಾರಿಕೆ ಮಾಡ್ತಿದ್ದಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕೆಲಸ ನಾ ಮಾಡ್ತೀನಿ. 5 ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಇನ್ನು ಸಚಿವ ಜಮೀರ್ ಅಂತೂ ಟೈಗರ್ ಜಿಂದಾ ಹೈ ಅನ್ನುವ ಮೂಲಕ ಸಿಎಂ ಬದಲಾವಣೆ ಇಲ್ಲ ಅಂದ್ರು. ಡಿಕೆ ಸಿಎಂ ಆಗಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ 2028ರವರೆಗೂ ಸಿದ್ದರಾಮಯ್ಯರೇ ಸಿಎಂ ಅಂದ್ರು. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನ್ಗೂ ಅವ್ರು ಆಗ್ಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದ್ಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ.
ನನ್ನ ಸಂಖ್ಯೆ ಎಷ್ಟು ನಿನ್ನ ಸಂಖ್ಯೆ ಎಷ್ಟು ಅಂತ ತೋರಿಸುವ ಕಾಲ ಸನ್ನಿಹಿತವಾದಂತಿದೆ. ಊಟ ವಿಶ್ವಾಸದ ಪ್ರತೀಕವಾದ್ರೆ ಔತಣಕೂಟ ಅನ್ನೋದು ಬೆಂಬಲದ ಪ್ರತೀಕ. ಈ ಡಿನ್ನರ್ ಸಭೆಯ ಮೂಲಕ ತಮ್ಮ ಪರ ಎಷ್ಟು ಶಾಸಕರ ಬೆಂಬಲ ಇದೆ ಎಂಬ ಸಂದೇಶವನ್ನ ಇಬ್ಬರೂ ನಾಯಕರು ರವಾನಿಸಿದಂತಿದೆ. ಪಟ್ಟದಾಟದ ತಕ್ಕಡಿಯಾಟ ಜೋರಾಗಿದ್ದು ಯಾರ್ಯಾರು ಯಾರ ಕಡೆ ವಾಲ್ತಾರೆ, ಹೈಕಮಾಂಡ್ ನಿರ್ಧಾರ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಸಹದೇವ್ ಮಾನೆ ಜೊತೆ ಪ್ರಮೋದ್, TV9 ಬೆಳಗಾವಿ.